ಈಗ ಆರ್ಥಿಕ ತಜ್ಞರು ಇಬ್ಬರಿಗೂ ಕೇಳ್ತೀನಿ ನಾನು. ಇಷ್ಟೇ ಅಲ್ಲದೆ ಏನ್ ಗೊತ್ತಾ ಸತೀಶ್ ಅವರೇ, ಅನಿಲ್ ಅವರೇ, ಸೆಸ್ ಅಂತ ಒಂದು ತಗೋತಾರೆ, ಸರ್ಚಾರ್ಜ್ ಅಂತ ತಗೋತಾರೆ. ಈ ಬೇಡಿಕೆನಲ್ಲಿ ಎಷ್ಟು ನ್ಯಾಯ ಇದೆ ಅಂತ ನನ್ನ ಪ್ರಶ್ನೆ. ಸೆಸ್ ಅಂತ ಬಂದಾಗ ಯಾರಿಗೆ ಗೊತ್ತಿಲ್ಲ ನನ್ನ ವೀಕ್ಷಕರಲ್ಲಿ ಅವ್ರಿಗೆ ತಿಳಿಸ್ ಹೇಳಕ್ ಬಯಸ್ತೀನಿ. ಸೆಸ್ ಅನ್ನೋದು ಕಂಪ್ಲೀಟ್ ಆಗಿ ಕೇಂದ್ರಕ್ಕೆ ಹೋಗುವಂತ ದುಡ್ಡು. ಸೆಸ್ಸು ಯಾವ ವಿಷಯದಲ್ಲಿ ಬರುತ್ತೆ ಅಂದ್ರೆ, ನೀರಿನ ಸಪ್ಲೈಯಿಂದ ಹಿಡಿದು ರಿಂಗ್ ರೋಡ್ ನಿರ್ಮಾಣದಿಂದ ಹಿಡಿದು ಎಲೆಕ್ಟ್ರಿಸಿಟಿ ಸಪ್ಲೈ ವರ್ಗು ಇನ್ನಷ್ಟು ಇನ್ಫ್ರಾಸ್ಟ್ರಕ್ಚರು ನಗರಾಭಿವೃದ್ಧಿ ವಿಷಯ ಕೆಲಸಗಳಲ್ಲಿ ಎಲ್ಲಾದ್ರಲ್ಲೂ ಸೆಸ್ ಅನ್ವಯ ಆಗುತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಂಗೆ ಇದರದೆಲ್ಲ ಒಟ್ಟಾರೆ ಮೊತ್ತ 100,000 ಕೋಟಿಗೆ ಹೋಗುವಂಥದ್ದು. ಅದರಲ್ಲೂ ಕೆಲವೇ ಪರ್ಸೆಂಟ್ ಅಂತ ಇಟ್ರು 100 ಕೋಟಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಅನಿಲ್ ಅವರಿಂದ ಶುರು ಮಾಡ್ತೀನಿ. ಈ ಸೆಸ್ಸು ಮತ್ತೆ ಸರ್ಚಾರ್ಜ್ ಅಲ್ಲಿ ಏನಾದ್ರೂ ಒಂಚೂರು ಕೇಂದ್ರ ಒಂಚೂರು ಅನುಕೂಲ ಮಾಡಿಕೊಟ್ರೆ ರಾಜ್ಯಗಳಿಗೆ ಮತ್ತಷ್ಟು ಆಳವಾದ ಉಸಿರೆಳೆಯುವಂತ ಆಸ್ಪದ ಸಿಗ್ತದ ಅಂತ ಪ್ಲೀಸ್. ಖಂಡಿತ ನಿಖಿಲ್ ಅವರೇ, ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಮೊದಲು ವೀಕ್ಷಕರಿಗೆ ನಾವು ಸೆಸ್ ಅಂತಂದ್ರೆ ಏನು ಅಂತ ಹೇಳಬೇಕು. ತೆರಿಗೆಗುವೆ, ಟ್ಯಾಕ್ಸ್ಗುವೆ ಮತ್ತೆ ಸೆಸ್ಗೂ ಇರುವಂತಹ ವ್ಯತ್ಯಾಸ ಏನು? ಈ ಟ್ಯಾಕ್ಸ್, ಸೆಸ್ ಅನ್ನುವಂಥದ್ದು ಒಂದು ತೆರಿಗೆನೆ, ಆದ್ರೆ ನ್ಯಾಯವಾಗಿ ನಾವು ಕರೆಯುವಂತಹ ತೆರಿಗೆ ಒಂದು ಕಾಮನ್ ಪೂಲ್ ಅಲ್ಲಿ, ಒಂದು ಕಾಮನ್ ಬಕೆಟ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆದ್ರೆ ಸೆಸ್ ಅನ್ನುವಂಥದ್ದೇನಿದೆ ಅದು ನಿರ್ದಿಷ್ಟವಾಗಿ ಇಂಥದ್ದೇ ಅಮೌಂಟ್. ಈಗ ಸ್ವಚ್ಛ ಭಾರತ್ ಸೆಸ್, ಕಾಂಪನ್ಸೇಷನ್ ಸೆಸ್, GST ಕಾಂಪನ್ಸೇಷನ್ ಸೆಸ್, ಈ ತರ ಒಂದು ನಿಗದಿತವಾಗಿರುವಂತದ್ದು. ಸೆಕೆಂಡರಿ ಅಂಡ್ ಹೈಯರ್ ಎಜುಕೇಶನ್ ಸೆಸ್, ಮೆಡಿಕಲ್ ಸೆಸ್ ಅಂತ ನಾವೇನ್ ಕೊಡ್ತೀವಿ, ಇದು ಅದಕ್ಕೋಸ್ಕರನೇ ಉಪಯೋಗಿಸ್ಬೇಕಾಗಿರುವಂತದ್ದು. ಈಗ ಸೆಕೆಂಡರಿ ಹೈಯರ್ ಎಜುಕೇಶನ್ ಸೆಸ್ ಅನ್ನ ತಗೊಂಡು ನೀವು ಸ್ವಚ್ಛ ಭಾರತ್ ಉಪಯೋಗಿಸಕ್ಕಾಗ್ಲಿ, ರೋಡ್ ಕಟ್ಟೋದಕ್ಕಾಗ್ಲಿ ಮಾಡೋದಕ್ಕಾಗಲ್ಲ. ಅದನ್ನ ಭಾರತದ ಸ್ವಚ್ಛತೆಗೋಸ್ಕರ ಹೇಗೆ ನಾವು ಸ್ವಚ್ಛತೆಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಅದಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಸೆಕೆಂಡರಿ ಹೈಯರ್ ಎಜುಕೇಶನ್ ಸೆಸ್ ಅಲ್ಲಿ ನೀವು ಆಸ್ಪತ್ರೆ ಕಟ್ಟೋದಕ್ಕಾಗಲ್ಲ. ಅದಕ್ಕೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಸಂಬಳಗಳು ಇವ್ರಿಗೆ ಪ್ರಾಧ್ಯಾಪಕರಿಗೆ, ಅಂಗನವಾಡಿಗಳಿಗೆ ಸಂಬಳ ಕೊಡೋದು, ಇಂಥ ಕೆಲಸಗಳನ್ನ ಮಾಡಬೇಕು. ಇನ್ನು ಕಾಂಪನ್ಸೇಷನ್ ಸೆಸ್ ಅಂತ ಏನ್ ಬಂತು GST ನಲ್ಲಿ, ಹಿಂದೆ ವ್ಯಾಟ್ ಏನಿತ್ತು ಆ ವ್ಯಾಟ್ ಇದ್ದಾಗ ಅವೆಲ್ಲ ಸೋರ್ಸ್ ಬೇಸ್ಡ್ ಟ್ಯಾಕ್ಸೇಷನ್ ಅಂತ ಕರಿತಿದ್ವಿ. ಮೂಲವಾಗಿ ಎಲ್ಲಿಂದ ಪ್ರಾಡಕ್ಟ್ ಗಳು ಹೊರಗಡೆ ಬರುತ್ತೋ ಆ ರಾಜ್ಯಕ್ಕೆ ತೆರಿಗೆ ಸೇರಬೇಕು ಅಂತ. ಆದ್ರೆ ಇವಾಗ GST ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್ ಅನ್ನೋ ತರ ಆಗಿದೆ. ಅಂತಂದ್ರೆ ವಸ್ತು ಎಲ್ಲಿ ಹೋಗಿ ಮುಟ್ಟತ್ತೋ ಆ ರಾಜ್ಯಕ್ಕೆ ತೆರಿಗೆಯನ್ನ ತಲುಪಿಸ್ಬೇಕು ಅಂತ. ಈ ನಿಮಿತ್ತ ಯಾವ್ದಾದ್ರೂ ರಾಜ್ಯಗಳಿಗೆ ತೊಂದರೆ ಆಗತ್ತೆ, ಅವ್ರಿಗೆ ರೆವಿನ್ಯೂ ಲಾಸ್ ಆಗತ್ತೆ ಅಂತಂದ್ರೆ ಆ ಲಾಸ್ ಅನ್ನ ಕಾಂಪನ್ಸೇಷನ್ ಸೆಸ್ ಅನ್ನ ತಗೊಳ್ಳೋದ್ರ ಮುಖಾಂತರ ಆ ಲಾಸ್ ಅನ್ನ ಕೇಂದ್ರ ಸರ್ಕಾರ ಆ ರಾಜ್ಯಗಳಿಗೆ ಕೊಡ್ತಾ ಇದ್ವು. ಸೊ ಸೆಸ್ ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದಂತಹ ವಿಚಾರಕ್ಕೆ ಪಡೆಯುವಂತಹ ತೆರಿಗೆ. ಈ ಸೆಸ್ ಅನ್ನ ಡಿವಲ್ಯೂಷನ್ ಮಾಡೋ ಹಾಗಿಲ್ಲ. ಬೇರೆ ಟ್ಯಾಕ್ಸ್ ಗಳಲ್ಲಿ ಮಾಡೋ ಹಾಗೆ ಈ ಸೆಸ್ ಅನ್ನ ಡಿವಲ್ಯೂಷನ್ ಮಾಡೋ ಹಾಗಿಲ್ಲ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ತೆಕ್ಕೆನಲ್ಲಿ, ಅವರ ಹಿಡಿತದಲ್ಲಿ ಇರುತ್ತೆ. ಇದನ್ನ ನಾವು ನಮ್ಮ ರಾಜ್ಯಕ್ಕೆ ಹೇಗೆ ಪಡಿಬಹುದು ಅನ್ನುವಂಥದ್ದು ಬುದ್ಧಿವಂತಿಕೆ. ಏನ್ ಬುದ್ಧಿವಂತಿಕೆ? ಈಗ ನಾವು ಯಾವುದೋ ಒಂದು ಯೋಜನೆ ಹಾಕ್ತಿವಿ. ಈಗ ಭದ್ರಾ ಮೇಲ್ದಂಡೆ ಯೋಜನೆ ಅಂತ ನೀವು ಹೇಳಿದ್ರಿ. ಆ ಭದ್ರಾ ಮೇಲ್ದಂಡೆ ಯೋಜನೆ ಕರೆಕ್ಟ್ ಆದಂತಹ ಬ್ಲೂ ಪ್ರಿಂಟ್ ಮಾಡಿದೀವ ನಾವು? ಅದನ್ನ ಸರಿಯಾದ ಸಮಯಕ್ಕೆ ಕಳಿಸಿದೀವ? ಅಥವಾ ಈಗ ಪೆರಿಫರಲ್ ರಿಂಗ್ ರೋಡ್ ಆಗ್ತಾ ಇದೆ, ಆ ಪೆರಿಫರಲ್ ರಿಂಗ್ ರೋಡ್ ಗಳಿಗೆಲ್ಲ ಸರಿಯಾದಂತಹ ಬ್ಲೂ ಪ್ರಿಂಟ್ ಕಳಿಸಿದೀವ? ಮಂಗಳೂರು ರೋಡ್ ಆಗ್ತಾ ಇದೆ, ಅಲ್ಲಿ ಸರಿಯಾದಂತಹ ಲ್ಯಾಂಡ್ ಅಕ್ವಿಸಿಷನ್ ಮಾಡೋದಕ್ಕೆ ನಾವು ಸಹಾಯ ಮಾಡ್ತಾ ಇದೀವ? ಎಷ್ಟು ತ್ವರಿತವಾಗಿ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರ ಒಗ್ಗೂಡಿ, ಒಂದು ಈ ಫೆಡರಲ್ ಸಿಸ್ಟಮ್ ಅಲ್ಲಿ ಎರಡು ಒಗ್ಗೂಡಿ, ಬರೀ ಒಂದೇ ಪಕ್ಷ ಬಂದಾಗ ಅಲ್ಲೂ ಬಿಜೆಪಿ ಇದ್ದು ಇಲ್ಲೂ ಬಿಜೆಪಿ ಬಂದು ಡಬಲ್ ಇಂಜಿನ್ ಸರ್ಕಾರ ಅನ್ನೋದಲ್ಲದೆ ಪಕ್ಷಾತೀತವಾಗಿ ಒಂದು ದೇಶದ ಅಭಿವೃದ್ಧಿಗೋಸ್ಕರ ಎರಡೂ ಸರ್ಕಾರಗಳು ಕೆಲಸ ಮಾಡ್ತಾ ಇದಾವ. ಅದಕ್ಕೆ ಡಾಕ್ಯುಮೆಂಟೇಶನ್ ಗಳು ಎಷ್ಟು ಸರಿಯಾಗಿ ಮಾಡ್ತಿದಾವೆ ಅನ್ನುವಂಥದ್ದು ಬಹಳ ಮುಖ್ಯ. ಈ ಡಾಕ್ಯುಮೆಂಟೇಶನ್ ಅಲ್ಲಿ ಎಲ್ಲೋ ನಾವು ವೀಕ್ ಆಗ್ತಿದೇವೇನೋ. ನಮ್ಮ ಪಕ್ಕದ ರಾಜ್ಯದಲ್ಲಿರುವಂತಹ ತಮಿಳ್ನಾಡು ಆಗಿರ್ಬಹುದು, ಕೇರಳ ಆಗಿರಬಹುದು, ಈ ಡಾಕ್ಯುಮೆಂಟೇಶನ್ ಅಲ್ಲಿ ತುಂಬಾ ಚೆನ್ನಾಗಿದಾರೇನೋ ಅನ್ನುವಂಥದ್ದು ನಮ್ಮ ನೇರವಾದಂತಹ ಒಂದು ನಿಮಗೂ ಅನುಮಾನ ಇದೆಯಾ ಸತೀಶ್ ಅವರೇ? ಅನಿಲ್ ಅವ್ರು ಹೇಳ್ದಂಗೆ ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ನಾವು ಏನ್ ಕ್ಲೇಮ್ ಮಾಡ್ಕೋತಾ ಇದೀವಿ ಅದ್ರಲ್ಲೇನೋ ಒಂದ್ ಕಡೆ ಲೋಪ ಆಗ್ತಾ ಇದೆಯಾ ಅಂತ. ಖಂಡಿತ. ಈಗ ಡಬಲ್ ಇಂಜಿನ್ ಸರ್ಕಾರ ಇರ್ಬೋದು, ಅದೇ ಪಕ್ಷಾತೀತವಾಗಿ ಮಾಡಬೇಕು. ಈಗ ಏನಾಗುತ್ತೆ, ರೆವೆನ್ಯೂ ನ್ಯೂಟ್ರಲ್ ರೇಟ್, ಈಗ ಒಂದು GST ಬರೋದಕ್ಕಿಂತ ಮುಂಚೆ ಸೋರ್ಸ್ ಬೇಸ್ಡ್ ಇತ್ತು, ಈಗ ಡೆಸ್ಟಿನೇಷನ್ ಬೇಸ್ಡ್ ಆಗಿದೆ. ಸೊ ಈಗ ನಮಗೆ ರೆವೆನ್ಯೂ ನಾನು ಎಷ್ಟು ಅರ್ನ್ ಮಾಡ್ತಾ ಇದ್ದೆ ಮುಂಚೆ, ಈ ಟ್ಯಾಕ್ಸ್ ಬರೋದಕ್ಕೂ ಮುಂಚೆ ನನಗೆ ಅಷ್ಟು ಬರ್ತಾ ಇಲ್ಲ. ಆಗೇನಾಯಿತು, ಕಾಂಪನ್ಸೇಷನ್ ಒಂದು ಸೆಸ್ ಅಂತ ತಂದರು. ಈ ಸೆಸ್ಸು ಈಗ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಯೂಸ್ ಮಾಡ್ತಿದೆ, ಪರ್ಟಿಕ್ಯುಲರ್ ಪರ್ಪಸ್ಗೆ ಯೂಸ್ ಮಾಡೋದಿದೆ. ಅದೇ ರೀತಿ ರಾಜ್ಯ ಸರ್ಕಾರಗಳು ತನಗೆ ಬೇಕಾದಾಗ, ಈಗ ಅವ್ರಿಗೆ ರೆವೆನ್ಯೂ ನಿರ್ದಿಷ್ಟವಾದ ಸಮಯದಲ್ಲಿ ಸೆಸ್ನ ಯುಟಿಲೈಸ್ ಮಾಡದೇ ಇದ್ದಾಗ ರಾಜ್ಯ ಸರ್ಕಾರ ತನ್ನ ಬೊಕ್ಕಸದ ನಷ್ಟ ಅದನ್ನು ಭರಿಸೋದಕ್ಕೆ ತಾನು ಇನ್ನೊಂದಷ್ಟು ಟ್ಯಾಕ್ಸ್ ಆಗುತ್ತೆ. ಕೊನೆಗೆ
ಆ ಟ್ಯಾಕ್ಸ್ ಬರ್ಡನ್ ಜನಸಾಮಾನ್ಯರ ಮೇಲೆನೆ ಬೀಳಕ್ ಸ್ಟಾರ್ಟ್ ಆಗುತ್ತೆ. ನೀವು ಸರ್ಚಾರ್ಜ್ ಒಂದು ಉದಾಹರಣೆ ಕೊಡ್ತಾ ಇದ್ರಿ. ಈ ಸರ್ಚಾರ್ಜ್ ಹೆಂಗ್ ಅನ್ವಯಿಸುತ್ತೆ ಅಂದ್ರೆ, ಯಾರು ಎಷ್ಟು ಹೆಚ್ಚು ತೆರಿಗೆಯನ್ನ ಪಾವತಿಸ್ತೀರಿ ಅಷ್ಟು ಜಾಸ್ತಿ ಸರ್ಚಾರ್ಜ್. ಅಂದ್ರೆ ಹಿಂಗಾದಾಗ ಅಗೇನ್ ಅವಾಗ್ಲೇ ಸುರಭಿ ಹೇಳ್ದಂಗೆ ಇದು ಮನೆಗೂ ತಂದು ಬಿಟ್ರೆ ಪ್ಲೀಸ್ ಇನ್ಕಮ್ ಟ್ಯಾಕ್ಸ್ ತಗೊಳ್ಳಿ, ಒಂದೊಬ್ರು 3 ಕೋಟಿ ಸ್ಯಾಲರಿ ಎಂಪ್ಲಾಯೀಸ್ ಇದ್ದಾರೆ ಅಂದ್ರೆ, ಒಬ್ರು ರನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು 1 ಕೋಟಿ ಹತ್ರ ಅವ್ರಿಗೂ ಟ್ಯಾಕ್ಸ್ ಹೋಗುತ್ತೆ ಅವರಿಗೆ. ಸೊ ಕಟ್ಟಿದಾಗ ಅವ್ರು ಸ್ಯಾಲರಿಯಲ್ಲಿ 3 ಕೋಟಿ ವರ್ಷದ ಆದಾಯ ಇದ್ದಲ್ಲಿ 1 ಕೋಟಿಗೂ ಸುಮಾರು 1 ಕೋಟಿ ಟ್ಯಾಕ್ಸ್ ಆಗಿ ಹೋಗ್ಬಿಡುತ್ತೆ. ಆಯ್ತು, ಅದು ನಾವು ನೋಡ್ಬೇಕಾದ್ರೆ ಕೊನೆಗೆ ಲಾಸ್ಟ್ ಅಲ್ಲಿ ಅವ್ರಿಗೆ ಸ್ಯಾಲರಿ ಅಲ್ಲದೆ ಅವ್ರಿಗೆ ಬೇರೆ ಬೇರೆ ಇನ್ಕಮ್ ಎಲ್ಲ ಇರುತ್ತೆ. ಇಂಟ್ರೆಸ್ಟ್ ಇನ್ಕಮ್, ಸಣ್ಣ ಅದನ್ನು ಆಡ್ ಮಾಡಿದಾಗ ಏನಾಗುತ್ತೆ, ಅವ್ರು 1 ಕೋಟಿ ಕಟ್ಟಾಮೇಲೆ ಮತ್ತೆ ಕಟ್ಟಬೇಕಲ್ಲ ಅನ್ನೋ ಅದೊಂದು ಅವರು ಕೇಳ್ಬೋದು, ನಾನೀಗ 1 ಕೋಟಿ ಕಟ್ತಾ ಇದ್ದೀನಿ, ನನಗೆ ಯಾವ ರೀತಿಯಾದಂತ ಅದೇ ಗುಂಡಿ ಇರೋ ರಸ್ತೆ 1 ಕೋಟಿ ಅದೇ ಸಿಗ್ತಾ ಇರೋದು, ನಾ ಯಾಕೆ ಕಟ್ಟಬೇಕು? ಖಂಡಿತ. ಸೊ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಕೂಡ ಅದೇ ಅವ್ರು ಕಟ್ಟಿದೀನಿ, ನನಗೇನು ಸಿಗ್ತಿದೆ, ಕೊನೆಗೆ ಏನು ಸಿಗ್ತಾ ಇಲ್ಲ ಅವರಿಗೆ. ಬೆನಿಫಿಟ್ಸ್ ಅನ್ನೋದು ಇಲ್ಲಿ ಹೇಗೆ ಅಂದ್ರೆ, ಒಂದು ಈಕ್ವಾಲಿಟಿ, ಒಂದು ಪ್ರಶ್ನೆ ಇಲ್ಲಿ ಈಕ್ವಾಲಿಟಿ ಆದಂತ. ಹಾಗಿದ್ರೆ ನೀವು ಕಟ್ಟದವ್ರಿಗೆ ಪನಿಷ್ ಮಾಡ್ತಾನೆ ಹೋದಾಗ ಕಟ್ಟೋದಕ್ಕಾದ್ರೂ ಮುಂದೆ ಯಾರಾದ್ರೂ ಬರ್ಬೇಕು. ಅಂದ್ರೆ ಹೆಂಗಾಗಿದೆ ಅಂದ್ರೆ ವ್ಯವಸ್ಥೆ, ಜನಸಂಖ್ಯೆ ನೀವು ನಿಯಂತ್ರಣ ಮಾಡ್ತೀರಾ, ನಿಮಗ್ ಶಿಕ್ಷೆ. ನೀವು ಅಭಿವೃದ್ಧಿ ಪಡಿತೀರಾ ನಿಮ್ ರಾಜ್ಯದಲ್ಲಿ, ನಿಮಗ್ ಶಿಕ್ಷೆ. ನೋಡಿ, ನೀವು ಜಾಸ್ತಿ ಟ್ಯಾಕ್ಸ್ ಕಟ್ತೀರಾ, ಶಿಕ್ಷೆನೆ ನಿಮಗೆ. 5 ಸೌತ್ ಸ್ಟೇಟ್ಸ್ 33% ವರೆಗೂ GDP ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ರೈಟ್. ಸೊ ಹಾಗಿದ್ರೆ ಯಾಕೆ ಬೇರೆಯವ್ರು ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ ಅನ್ನೋದು ಪ್ರಶ್ನೆ ಬರ್ಬೇಕೀಗ. ಆದ್ರೆ ಈ ಪಾಪ್ಯುಲೇಷನ್ ನಾವು ಬರೀ 20-22% ಇದೀವಿ, ಆದ್ರೆ ಕಾಂಟ್ರಿಬ್ಯೂಟ್ ಮಾಡ್ತಿರೋದು 33% GDP. UP ಪಾಪ್ಯುಲೇಷನ್ ತಗೊಂಡ್ರೆ ಒಂದು 3 ಕರ್ನಾಟಕ ಹಾಕ್ಬೋದು. ನಮ್ಮ ಪಾಪ್ಯುಲೇಷನ್ ಅರೌಂಡ್ 22 ಕ್ರೋರ್ ಇದಾರೆ, ನಾವು ಒಂದು 7 ಕ್ರೋರ್ ಹತ್ತತ್ರ ಇದ್ದೀವಿ ಅಂದ್ರೆ ಹತ್ತತ್ರ ಒಂದು 3 ಟೈಮ್ಸ್ ಆಯ್ತು. ಅದನ್ನೇ ಸುರಭಿ ಅವ್ರು ಅವಾಗ್ಲೇ ವಾದದಲ್ಲಿ ಹೇಳ್ತಾರೆ, ಜನ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವ್ರ ಜೀವನ ಹೆಂಗಿದೆ, ಅವ್ರು ಬದುಕ್ತಿರುವಂತ ಆ ಪರಿಸ್ಥಿತಿ ಹೆಂಗಿದೆ. ಅದೇ ಪ್ರಶ್ನೆ, ಯಾಕೆ ಆ ಪರಿಸ್ಥಿತಿಯಲ್ಲಿ ಇದಾರೆ ಈಗ್ಲೂ, ಯಾಕೆ ಅನುದಾನ ಕೊಟ್ಟಾದ್ಮೇಲೂ, ಇಷ್ಟೆಲ್ಲ ಸಹಾಯ ಮಾಡಾದ್ಮೇಲೂ ಅನುದಾನ ರೀಚ್ ಆಗ್ತಿಲ್ವಾ? ಅನುದಾನ ಬರೋದನ್ನ ಮಾತ್ರ ಪ್ರಶ್ನೆ ಆಗ್ತಿದ್ಯಾ? ಅನುದಾನ ರೀಚ್ ಅಲ್ಲಿಗೆ ಬಳಕೆ ಬಗ್ಗೆ ಪ್ರಶ್ನೆ ಬಂತು ಸುರಭಿ, ಬಳಕೆ ಬಗ್ಗೆ ಪ್ರಶ್ನೆ ಬಂತು. ಬಹಳ ಮುಖ್ಯವಾದಂತಹ ಪ್ರಶ್ನೆ. ಮತ್ತೆ ನಿಖಿಲ್ ಅವರೇ, ನನಗೆ ಖುಷಿ ಆಗ್ತಿರೋಂಥದ್ದು ಇವತ್ತಿನ ಚರ್ಚೆ ನೋಡಿ, ರಾಜಕೀಯವಾಗಿ ನಾವು ಇದನ್ನ ಮಾತಾಡ್ಕೊಂಡು ಹೋಗ್ಬೋದು, ಆದ್ರೆ ಇದು ಒಂದು ದೇಶದ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ಒಬ್ಬ ಇನ್ಕಮ್ ಟ್ಯಾಕ್ಸ್ ಪೇ ಯೋಚನೆ ಮಾಡಕ್ ಹೋದ್ರೆ, ನಾನು ಯಾಕೆ ಇಷ್ಟು ದುಡ್ಡು ಅರ್ನ್ ಮಾಡ್ತಾ ಇದ್ದೀನಿ, ಒಳ್ಳೆ ಕಂಪನಿಲಿದ್ದೀನಿ, ನಾನು ಯಾಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ನನಗೇನು ಸೌಲಭ್ಯಗಳು ಸಿಗ್ತಾ ಇಲ್ಲ, ನಾನು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇದು ಯಾವುದನ್ನು ಪಡ್ಕೊಳ್ತಾ ಇಲ್ಲ, ನಾನು ಯಾಕೆ ಬೇರೆಯವ್ರನ್ನ ಉದ್ಧಾರ ಮಾಡೋದಕ್ಕಿಂತ ಟ್ಯಾಕ್ಸ್ ಕಟ್ಟಬೇಕು ಅಂತ ಕೇಳ್ಕೊಂಡು ಹೋದ್ರೆ, ನಾವು ಇರೋಂತಹ ಒಂದು ಸಮಯದಲ್ಲಿ ನಮ್ಮ ದೇಶದಲ್ಲಿ ಅಂತಹ ಒಂದು ಮನಸ್ಥಿತಿ ಬಹಳ ಕೆಟ್ಟದು. ನಾವು ಒಂದು ಸಮಾಜವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು. ನನಗೂ ಅನಿಸ್ಬೋದು, ಯಾಕೆ ಇವ್ರಿಗೆ ಸಿಗಬೇಕು, ಯಾಕೆ ಈ ಸಮುದಾಯಕ್ಕೆ ಸಿಗಬೇಕು, ಯಾರಿಗೆ ಮಕ್ಕಳು ಮಾಡ್ಕೊಳ್ಳೋರಿಗೆ ಸಿಗಬೇಕು ಅಂತ ವಿಷಯದಲ್ಲಿ. ಆದರೆ ನಾವು ಎಲ್ಲರೂ ಒಟ್ಟಿಗೆ ಮುಂದೆ ಹೋಗಬೇಕು ಅಂದರೆ, ಮತ್ತೆ ದೇಶ ಸಮಗ್ರವಾಗಿ ಮುಂದೆ ಹೋಗಬೇಕು ಆರ್ಥಿಕವಾಗಿ ಅಂದರೆ, ಇಂತಹ ಈ ಒಂದು ಸ್ವಾರ್ಥವಾದಂತಹ ಯೋಚನೆಗಳು ನಾವು ಸಮಗ್ರತೆನ ತಪ್ಪಿಲ್ಲ. ಆದ್ರೆ ಈ ಅಸಮತೋಲನ ಅನ್ನೋದು ನೀವು ಏನು ಅವಾಗಿಂದ ಉಲ್ಲೇಖ ಮಾಡಿ ಹೇಳ್ತಿದ್ದೀರಿ, ಈ ಅಸಮತೋಲನ ಅಟ್ಲೀಸ್ಟ್ ಆ ಒಂದು ವ್ಯತ್ಯಾಸ ಏನಿತ್ತು ಅದಾರು ಕಮ್ಮಿ ಆಗ್ಬೇಕಲ್ಲ. ಆಯ್ತು, ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಹಂಗರ್ ಇಂಡೆಕ್ಸ್, ಸ್ಟಂಟಿಂಗ್, ವೇಸ್ಟಿಂಗ್ ಇದೆಲ್ಲ ನಿಮಗೆ ಗೊತ್ತಿದೆ ಏನಿದೆ, ಯಾವ್ದ್ರಲ್ಲಿ ಬೆಟರ್ ಆಗಿದೆ? ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ 22 ಕೋಟಿ ಜನರನ್ನ ಆಚೆ ಕರ್ಕೊಂಡು ಬಂದಿರುವಂತದ್ದು ಇದೇ ಸರ್ಕಾರ. ಇದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಒಂದು ಹೈ ಅಗ್ರಿಕಲ್ಚರ್ ಡಿಪೆಂಡೆಂಟ್ ಎಕಾನಮಿನ ಇವತ್ತು ಸರ್ವಿಸಸ್ ಬೇಸಿಸ್ ಅಲ್ಲಿ ನಾವು ನಡೆಸ್ತಿರುವಂಥದ್ದು, ಸರ್ವಿಸ್ ಗ್ರೋತ್ ಇರುವಂಥದ್ದು ಇದೇ ಒಂದು ಇದು ನಮ್ಮ ಆರ್ಥಿಕ ಬಲ ತೋರಿಸ್ತಾ ಇರುವಂಥದ್ದು. ಮುಂದೆ ಹೋಗ್ತಾ ಇದ್ದೀವಿ ನಾವು, ಹೋಗ್ತಿಲ್ಲ ಅಂತ ಇಲ್ಲ. ಎಲ್ಲಿ ಯಾವ ಪಾಪ್ಯುಲೇಷನ್ಸ್ಗೆ ಆ ಒಂದು ಸ್ಟೇಟ್ ಮೇಲೆ ಇನ್ನೂ ಡಿಪೆಂಡೆನ್ಸಿ ಇದೆಯೋ ಅವ್ರನ್ನ ಆ ಸ್ಟೇಟ್ ಡಿಪೆಂಡೆನ್ಸಿಯಿಂದ ಆಚೆ ಕರ್ಕೊಂಡು ಹೋಗಬೇಕು. ನನಗೆ ಬೇಸರ ಇರೋಂಥದ್ದು, ನಾನು ಕೊಡ್ತಿರುವಂತಹ ತೆರಿಗೆ, ಬೇರೆಯವ್ರು ಕೊಡ್ತಿರುವಂತಹ ತೆರಿಗೆ, ಅದು ಯಾರು ಬೀದರಲ್ಲಿ ಇರುವಂತಹ ಕುಟುಂಬಕ್ಕೆ ಹೋಗ್ತಾ ಇದೆ, ಅಲ್ಲಿ ವ್ಯವಸ್ಥೆ ಸರಿ ಹೋಗ್ತಿಲ್ಲ ಅಂತ ಅಲ್ಲ, ಆ ಕರಪ್ಷನ್ ಬಗ್ಗೆ ನನಗೆ ಬೇಸರ ಇರುವಂಥದ್ದು. ಮತ್ತೆ ಯಾರು ತೆರಿಗೆ ಹಣ ಕಟ್ಟಲ್ವೋ, ದುಡ್ಡು ಮಾಡ್ತಾರೋ ತೆರಿಗೆ ಹಣ ಕಟ್ಟಲ್ವೋ, ಅವ್ರ ಮೇಲೆ ನನಗೆ ಬೇಸರ ಇರುವಂಥದ್ದು. ಅದೇ ಇರೋದು ಪ್ರಶ್ನೆ. ಕಟ್ಟದೇ ಇರೋರು ಇರೋದೇ ಬಿಹಾರ, ಈ ಉತ್ತರ ಪ್ರದೇಶ, ಪಂಜಾಬ್. ನೋಡಿ, ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಸರ್, ಕೇಳಿ. ಜಸ್ಟ್ ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ನಾನು ಪರ್ಸನಲ್ ಉದಾಹರಣೆ ಹೇಳ್ತೀನಿ. ರೀಸೆಂಟ್ಲಿ ನನ್ನ ರಿಲೇಟಿವ್ ಒಬ್ರು ಬಿಹಾರಕ್ಕೆ ಹೋಗಿದ್ರು. ಅವ್ರು ಹೇಳ್ತಾರೆ, ಅಲ್ಲಿ ಮನೆ ತುಂಬಾ AC ಹಾಕೊಂಡು ಓಡಾಡ್ತಿದ್ದಾರೆ. ಅವ್ರು ಕೇಳಿದ್ರಂತೆ, ನಾವು ಹೊರಗೆ ಹೋಗ್ತಿದೀವಿ, ಆಫ್ ಮಾಡು ಅಂದ್ರೆ, ಬಿಲ್ ಬಂದ್ರೆ ಕಟ್ಟೋರು ಯಾರು ಅಂತಾರಂತ ಅಲ್ಲಿ ಇರೋರು. ಯಾವ ಪಕ್ಷಗಳು ಅಂದ್ರೆ ಬಿಹಾರ್ನಲ್ಲಿ ಈ ರೀತಿಯ ಅವ್ಯವಸ್ಥೆನ ಆಗಕ್ ಬಿಟ್ರೆ, ನೀವು ಸರ್ಕಾರದಲ್ಲಿ ಇದೀರಿ, ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದೇ ಇಲ್ಲ ಅಂತಾರ ಅವರು. ದಶಕಗಳಿಂದ ಇದ್ದೀರಾ ಮೇಡಮ್, ಇದೊಂದು ಪ್ರಶ್ನೆ ಅಲ್ಲ, ಇದೊಂದು ಪ್ರಶ್ನೆ ನೀವು ಕೇಳಲೇಬೇಕಲ್ಲ. ಅನುದಾನನೂ ಸಿಗ್ತಾ ಇದೆ, ಆದ್ಯತೆನೂ ಸಿಗ್ತಾ ಇದೆ, ಆದ್ರೂ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಹೊಣೆ ಯಾರು? 100% ವ್ಯವಸ್ಥೆಯೇನ ಹೊಣೆ.
ಹಂಗಂತ ನಾವು ಅದ್ರ ಬಗ್ಗೆ ಏನು ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾವು ಇವಾಗ ಡಿಜಿಟೈಸೇಷನ್ ಮಾಡಿರುವಂಥದ್ದು ಬಹಳ ಮುಖ್ಯವಾದಂತಹ ವಿಷಯ. ಇದರಲ್ಲಿ ಚರ್ಚೆ ಮಾಡಬೇಕಾಗಿರುವಂಥದ್ದು ಲೀಕೇಜಸ್ ಅಂತ ತಡೆದಿರೋದಿರ್ಬೋದು, ಡಿಜಿಟೈಸೇಷನ್ ಇಂದ ನಮಗೆ ಡೈರೆಕ್ಟ್ ಬೆನಿಫಿಷರಿಗೆ ಟ್ರಾನ್ಸ್ಫರ್ ಆಗ್ತಿರೋವಂಥದ್ದು, ಇದೆಲ್ಲ ಒಂದು ಒಳ್ಳೆ ಸಂಗತಿ ತಾನೇ. ಆಗ್ತಾ ಇದೆ, ಅದು ವ್ಯವಸ್ಥೆ ಸರಿ ಹೋಗ್ತಾ ಇದೆ, ಸಮಾಜ ಬದಲಾಗ್ತಾ ಇದೆ. ಆದ್ರೆ ಹಾಗಂತ ಇಂತಹ ಒಂದು ಕಠಿಣವಾದಂತಹ ಪ್ರಶ್ನೆಗಳು, ಇದೇ ಪ್ರಶ್ನೆನ ನೀವು ಇನ್ನೊಂದು ಬಾರಿ ರಾಜ್ಯಗಳಿಗೆ ನೀವು ನೋಡ್ತಿರುವಂತ ವಿಷಯದಲ್ಲಿ ನೀವು ಮನೆಗೂ ನೋಡ್ಬೋದು, ಒಬ್ಬ ವ್ಯಕ್ತಿ ನೋಡ್ಬೋದು. ನೀವು ಅದನ್ನ ಒಬ್ರು ವ್ಯಕ್ತಿ ಮಾಡ್ತಾರೆ, ಇನ್ನೊಬ್ರು ಮಾಡಲ್ಲ. ನನಗೆ ಗೊತ್ತಿರೋ ಕರ್ನಾಟಕದಲ್ಲಿ ಯಾರು BPL ಇಂದ ಆಚೆ ಬಂದಿರೋ BPL ಕಾರ್ಡ್ ಉಪಯೋಗಿಸ್ಕೊಂಡು ರೇಷನ್ ತಗೊಳ್ತಾರೆ. ಏನು ನಾನು ವ್ಯವಸ್ಥೆಯನ್ನು ಸರಿ ಮಾಡೋದ್ರಲ್ಲಿ ಇರಬೇಕಾದಂತಹ ಸಮಯದಲ್ಲಿ ಹೌದು ಇದನ್ನು ಒಪ್ಪಬಾರ್ದು. ನಮ್ಮ ಹಕ್ಕಿದೆ, ಇಷ್ಟು ತೆರಿಗೆ ಕಟ್ತಾ ಇದೀವಿ, ರೋಡ್ ಸರಿಗಿಲ್ಲ ಅಂತ ಕೇಳುವಂತಹ ಪ್ರಶ್ನೆಗೆ ಹಕ್ಕಿದೆ. ಆದ್ರೆ ಅದಕ್ಕೆ ಉತ್ತರ ಸಿಗುವಂಥದ್ದು ಈ ಪಕ್ಷ ಆ ಪಕ್ಷ ಇದು ಅದು ಅಂತಲ್ಲ, ವ್ಯವಸ್ಥೆ ಕೆಟ್ಟದಾಗಿರುವಂಥದ್ದು ಸರಿ ಮಾಡಬೇಕಾಗಿರುವಂತ ಕರ್ತವ್ಯ ನಮ್ಮಲ್ಲಿದೆ.